ತುಳಸಿ, ಇದೇನೆ ಓದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನಂಗೆ ವಾಪಸ್ ಬಂದು ನಿಂತ್ಕೊಂಡ್ಬಿಟ್ಟವಳಲ್ಲೇ. ಇದೇನ್ ಕನ್ಸ ನನ್ಸ? ಒಂದ್ಕಿತ ಗಿಲ್ಲು. ಏ ಅಮ್ಮ, ಇದು ಕನ್ಸಲ್ಲಮ್ಮ, ನೆನ್ಸೆ. ಚಿತೆ ಮೇಲಿಟ್ಟು ಬೆಂಕಿ ಹಚ್ಚಿ ಸುಟ್ಟಾದ್ಮ್ಯಾಕೆ ಇದು ಹೆಂಗೆ ಸಾಧ್ಯ? ಅದ್ ಹೆಂಗ್ ಸಾಧ್ಯ ಆಯ್ತೋ ಗೊತ್ತಾಗ್ತಲ್ವಲ್ಲಮ್ಮ. ತುಳ್ಸವ್ವ, ಅಮ್ಮ ತುಳಸಿ, ಸಾವನ್ನೇ ಗೆದ್ಬಿಟ್ಟು ಬಂದ್ಬಿಟ್ಟೆ ಅಮ್ಮ, ಬಂದ್ಬಿಟ್ಟೆ. ನಾನು ಹೇಳಿದ್ನಲ್ಲಮ್ಮವ, ನನ್ನ ತಂಗಿ ಸತ್ತಿಲ್ಲ, ಬದುಕಿದಾಳೆ ಅಂತ. ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ಹೇಳಲಿಲ್ವಾ? ಆದ್ರೆ ನನ್ನ ಮಾತನ್ನ ನೀವುಗಳು ಯಾರೂ ನಂಬಲಿಲ್ಲ. ಹಾಗಾದ್ರೆ ಮೊದಲು ನಾವು ಇವನ್ ದರಿದ್ರ ಮನ್ಸನ್ ಸಾಯಿಸ್ಬೇಕಾಗಿತ್ತು. ಅದು ಸತ್ತಿದ್ರೆ ಇವಳು ಸತ್ತಿರೋಳು. ಹೌದು ಶಿವರಾಜು, ನಾವು ನಮ್ದೇ ಹೋದ್ವಿ. ಇಂದ್ರ ಸಹ ದುಡುಕ್ಬಿಟ್ಟ. ದುಡುಕಿ ತನ್ನ ಜೀವಕ್ಕೆ ತಾನೇ ಕೂತು ತಂದ್ಕೊಂಡ್ಬಿಟ್ನಪ್ಪ. ಅವನಿಗೂ ಏನೂ ಆಗಲ್ಲಮ್ಮವ, ನೀವು ಧೈರ್ಯವಾಗಿರಿ. ಮಾವ, ಡಾಕ್ಟ್ರ್ ಏನಂದ್ರು? ಏನು ಹೇಳಿಲ್ಲ, ಟ್ರೀಟ್ಮೆಂಟ್ ನಡೀತಾ ಇದೆಯಮ್ಮ. ತುಳಸವ್ವ, ಇದು ಕನ್ಸ ನನ್ಸ ಅಂತ ಒಂದು ಗೊತ್ತಾಯ್ತಿಲ್ಲ. ಜೀವನದಲ್ಲಿ ನಾನು ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಕಣವ. ತುಳಸಿ, ಬದುಕ್ ಬಂದ್ಬಿಟ್ಯೇನಮ್ಮ? ಈಟು ದಿನ ಚಟ್ಟದ ಮೇಲೆ ಮಲ್ಕೊಂಡಿದ್ದವ್ರು ಎದ್ ಕುಂತ್ಕೊಂಡ್ರು ಅನ್ನೋ ಸುದ್ದಿ ಕೇಳ್ತಿದ್ದೆ. ಮೊದಲನೇ ಸಲ ಚಿತೆ ಮೇಲೆ ಸುಟ್ಟು ಹೋದ್ಮ್ಯಾಕು ಬದುಕ್ ಬಂದಿರೋದನ್ನ ನೋಡ್ತಾ ಇರೋದು ಬಹಳ ಖುಷಿ ಆಯ್ತು ಕಣವ. ಅಪ್ಪ ದೇವ್ರೆ, ನನ್ ಕೂಗು ನೀನ್ ಕೇಳಿಸ್ಕೊಂಡ್ಯಾ? ನನಗೋಸ್ಕರ ತುಳಸಿನ ಬದುಕ್ಸ್ ಕಳಿಸ್ಬಿಟ್ಯಲ್ಲಪ್ಪ ದೇವ್ರೆ. ನನಗೂ ನಿನ್ನ ನೋಡ್ತಾ ಇದ್ದಂಗೆ ಯಾವುದೋ ದೆವ್ವನೋ ಭೂತನ ನೋಡ್ತಾ ಇದ್ದಂಗೆ ಅನ್ಸ್ತ. ಏಯ್, ದೆವ್ವನೂ ಅಲ್ಲ ಭೂತನೂ ಅಲ್ಲ, ಇವಳು ಸಾಕ್ಷಾತ್ ನಮ್ಮ ತುಳಸವನೇ. ದೆವ್ವ ಆಗಿ ಬಂದಿದ್ರೆ ನಿಮ್ಮಿಬ್ರು ಸರಿಯಾಗಿ ಪೂಜೆ ಮಾಡಿರೋಳು. ಅಯ್ಯೋ, ತುಳಸಿ ಬದುಕ್ ಬಂದ್ಲು ಅನ್ನೋ ಖುಷಿಗೆ ಏನೇನೋ ಮಾತಾಡ್ತಾವಳೆ. ಒಟ್ಟಿಗೆ ಹಾಕ್ಕಳಿ. ಕೆಂಪ, ಸ್ವಲ್ಪ ಸುಮ್ಮನಿರು. ಮಾವ, ಇಂದ್ರ ಮಾವ ಎಲ್ಲಿದ್ದಾರೆ? ನನಗ್ ಬಂದಾಯ್ತು, ಸಾವನ್ ಗೆದ್ದು ನಿಂಗೋಸ್ಕರ ಬಂದಾಯ್ತು. ಈಗ ನೀನ್ ನನ್ ಬಿಟ್ಟು ಹೋಗ್ಬೇಡ ಮಾವ, ನನ್ ಬಿಟ್ಟು ಹೋಗಿ ನನಗ್ ನೋವು ಕೊಡ್ಬೇಡ. ಎದ್ದು ಬಾ ಮಾವ, ಎದ್ದು ಬಾ. ಮಾವ, ಅಜ್ಜಿ ಅತ್ತೆ ಎಲ್ಲಿ? ಅವ್ರ ಅಮ್ಮನಿಗೆ ಊಟ ಕೊಟ್ಟು ಬರ್ತೀನಿ ಅಂತ ನಿಮ್ಮ ಮನೆಗೆ ಹೋಗಿದ್ಲಪ್ಪ. ಅಷ್ಟರಲ್ಲೇ ಇಷ್ಟೆಲ್ಲ ನಡೆದೋಯ್ತು. ವಿಷಯ ತಿಳಿಸಿದ್ರೆ ಅಮ್ಮ ಮಗಳಲ್ಲಿ ಗಾಬರಿ ಆಗ್ತಾರೆ ಅಂತ ನಾವಿನ್ನೂ ಅವ್ರಿಗೇನು ಹೇಳಿಲ್ಲಪ್ಪ. ಅವ್ರಿಗೆ ಹೇಳದೆ ಒಳ್ಳೆ ಕೆಲಸ ಮಾಡಿದ್ರಿ ಮಾವ.
ಅವ್ರಿಗೆ ಹೇಳದೇ ಇದ್ದಿದ್ದೆ ಒಳ್ಳೇದಾಯ್ತು. ದೇವ್ರೆ, ನನ್ನನ್ನು ಕಾಪಾಡ್ದ ಹಾಗೆ ನನ್ನ ಮಾವನ್ನ ಸಾವಿನ ದೌಡೆಯಿಂದ ಕಾಪಾಡಪ್ಪ. ಖಂಡಿತ ಕಾಪಾಡ್ತಾನಮ್ಮ, ನೀನೇನು ಯೋಚನೆ ಮಾಡಬೇಡ. ಮಾವ, ನೀವು ಏನು ಯೋಚನೆ ಮಾಡಬೇಡಿ. ಇಂದ್ರ ಆದಷ್ಟು ಬೇಗ ಹುಷಾರಾಗ್ತಾನೆ. ನಮ್ಮ ಪುಟ್ಟಿ ಜೊತೆ ಸುಖವಾಗಿ ಬಾಳಿ ಬದುಕ್ತಾನೆ. ನಂಬಿಕೆ ಇದೆಯಪ್ಪ, ಆದರೆ ನನ್ನ ಮಗ ಪಡ್ತಿರೋ ಪಾಡನ್ನ ನೋಡಕ್ಕಾಗ್ತಿಲ್ಲ. ನನ್ನ ಸೊಸೆ ಸಿಕ್ಬಿಟ್ಲು ಅಂತ ಸಂತೋಷ ಪಡ್ಲಾ, ಇಲ್ಲ ನನ್ನ ಮಗನ ಪಾಡಿಂಗಾಯ್ತು ಅಂತ ದುಃಖ ಪಡ್ಲಾ, ಒಂದು ಗೊತ್ತಾಗ್ತಾ ಇಲ್ಲ. ಮಾವ, ನಮ್ಮ ಶಿವಣ್ಣ ಅವಳ ತಂಗಿಗೋಸ್ಕರ ಬೇಡದೇ ಇರೋ ದೇವರಿಲ್ಲ, ಮಾಡದೇ ಇರೋ ಪೂಜೆ ಇಲ್ಲ. ಅವನ ಪ್ರೀತಿ, ಅವನು ಮಾಡಿರೋ ಪುಣ್ಯ ಕೆಲಸಗಳೆಲ್ಲ ನಮ್ಮ ತುಳಸವನ ಕುಂಕುಮನ ಕಾಯುತ್ತೆ. ನೀ ಧೈರ್ಯವಾಗಿರು, ಏನೂ ಆಗೋಕ್ಕಿಲ್ಲ. ಹೌದು ಮಾವ, ಇದಕ್ಕೆ ಮುಂಚೆ ನಾವೆಷ್ಟು ಕಷ್ಟಗಳನ್ನು ನೋಡಿಲ್ಲ. ಎಷ್ಟು ಕಷ್ಟದ ಸಮುದ್ರದಲ್ಲಿ ಈಜಿ ದಡ ಸೇರಿಲ್ಲ. ಖಂಡಿತ ನಾವು ಈಜಿ ದಡ ಸೇರ್ತೀವಿ ಮಾವ. ನಮ್ಮ ಇಂದ್ರನ್ಗೆ ಆ ದೇವರ ಆಶೀರ್ವಾದ ಖಂಡಿತ ಇದೆ. ನೋಡ್ತಾ ಇರಿ, ಆದಷ್ಟು ಬೇಗ ಅವನು ಹುಷಾರಾಗಿ ಬಂದೇ ಬರ್ತಾನೆ. ಹೌದು, ಡಾಕ್ಟರ್ ಈಗ ಏನಂತ ಹೇಳಿದ್ರು? ಎಲ್ಲರೂ ಬಂದಾಗಿಂದ ಆ ಕಡೆ ಈ ಕಡೆ ಓಡಾಡ್ತಾನೆ ಅವರಪ್ಪ, ಚಿಕಿತ್ಸೆ ಕೊಡ್ತಾನೆ ಅವ್ರೆ. ಆದರೆ ಏನಾಗ್ತಾ ಇದೆ ಅಂತ ಒಬ್ರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಇಂಥ ವಿಷ ಕುಡಿದಿರೋರು ಬದುಕಿರೋದು ತುಂಬಾ ಕಡಿಮೆ ಅಂತ ಹೇಳಿದಾರಪ್ಪ. ಇಂಥ ವಿಷ ಕುಡಿದಿರೋರು ಬದುಕಿರೋದು ತುಂಬಾ ಕಡಿಮೆ ಅಂತ ಹೇಳಿದಾರಪ್ಪ. ಆ ಕಡಿಮೆ ಇರೋ ಪಟ್ಟಿನಲ್ಲಿ ನನ್ನ ಮಗನ ಹೆಸರು ಸೇರುತ್ತೆ ಅಂತ ನಂಬಿಕೆನಲ್ಲಿ ನಾನು ಕಾಯ್ತಾ ಇದ್ದೀನಪ್ಪ, ಕಾಯ್ತಾ ಇದ್ದೀನಿ. ಮಾವ, ನನ್ನ ಮಾವ ಸಾಯಲ್ಲ, ನನಗೋಸ್ಕರ ಬದುಕ್ ಬಂದೇ ಬರ್ತಾರೆ. ನಾನು ಅವ್ರನ್ನ ಸಾಯಕ್ ಬಿಡಲ್ಲ ಮಾವ. ಆ ದೇವ್ರ ಆಶೀರ್ವಾದ ನಮ್ಮ ಮೇಲಿದೆ ಮಾವ. ಎಲ್ಲ ಅಂದಿದ್ರೆ ಅವನ್ ಯಾಕೆ ನನ್ನ ಉಳಿಸ್ತಿದ್ದ ಹೇಳಿ? ನನ್ನನ್ನು ಉಳಿಸಿರೋದೆ ನನ್ನ ಮಾವನ ಜೊತೆ ಬಾಳಿ ಬದುಕ್ಲಿ ಅಂತ. ಅಂದಮೇಲೆ ಅವ್ರನ್ನ ಹೇಗ್ ಕರ್ಕೊಂಡ್ ಬಿಡ್ತಾನೆ?